ನಮಸ್ಕಾರ, ಹೇಗಿದ್ದೀರಿ? ನಾವು ನಿನ್ನೆ ದಿನ ಸಾಯಂಕಾಲ ಶಿಕಾಗೋಗೆ ಬಂದ ತಕ್ಷಣವೇ ಆರ್ಕಿಟೆಕ್ಚರಲ್ ಟೂರ್ನ ಚಿಕಾಗೋ ನದಿಯಲ್ಲಿ ದೋಣಿ ಸವಾರಿಯಲ್ಲಿ ಮಾಡಿದ್ವಿ. ಈ ದಿನ ಬೆಳಗ್ಗೆ ನಮ್ಮ ಈ Airbnb ಅಪಾರ್ಟ್ಮೆಂಟ್ನಲ್ಲಿ ತಿಂಡಿ ತಿಂದ್ಕೊಂಡು ಊಟನೂ ರೆಡಿ ಮಾಡಿ ಕಟ್ಕೊಂಡು ಶಿಕಾಗೋ ಪಟ್ಟಣದಲ್ಲಿ ಸುತ್ತಾಡಲಿಕ್ಕೆ ಹೊರಟಿದ್ದೀವಿ. Airbnb ಮನೆ ತುಂಬ ವ್ಯವಸ್ಥಿತವಾಗಿದೆ, ಎಲ್ಲ ಮನೆ ಥರನೇ ಸುಸಜ್ಜಿತವಾಗಿದೆ. ಈ ದಿನವೂ ಕಾರನ್ನು ಮನೆ ಹಿಂದಿನ ಜಾಗದಲ್ಲಿ ಪಾರ್ಕಿಂಗ್ ಮಾಡಿ ಮನೆ ಮುಂದೆಯೇ ಬಸ್ ಸಂಚಾರ ಇದ್ದದ್ದಕ್ಕೆ ಬಸ್ನಲ್ಲಿ ಪ್ರಯಾಣಿಸೋ ಅನುಭವಕ್ಕಾಗಿ ಬಸ್ನಲ್ಲಿ ನೇರವಾಗಿ ಮಿಲೇನಿಯಂ ಪಾರ್ಕಿಗೆ ಹೊರಟಿದ್ದೀವಿ. ಶಿಕಾಗೋ ಟ್ರಾನ್ಸಿಟ್ ಅಥಾರಿಟಿಯವರು ಶಿಕಾಗೋದಲ್ಲಿ ಬಸ್ಸು ಮತ್ತು ಲೋಕಲ್ ಟ್ರೈನ್ ಅಂದರೆ ಮೆಟ್ರೋ ಎರಡನ್ನೂ ವ್ಯವಸ್ಥೆ ಮಾಡಿದ್ದಾರೆ. ಶಿಕಾಗೋದಲ್ಲಿ ಬಸ್ಸು ಅಥವಾ ಈ ಲೋಕಲ್ ಮೆಟ್ರೋ ಟ್ರೈನಲ್ಲಿ ಅಡ್ಡಾಡೋದು ತುಂಬ ಅನುಕೂಲಕರ ಹಾಗೂ ಸುರಕ್ಷಿತ ಕೂಡ. ಆಮೇಲೆ ಈ ಬಸ್ಸು ಮತ್ತು ಮೆಟ್ರೋ ಟ್ರೈನ್ಗಳು 24 ಗಂಟೆನೂ ಬಹಳಷ್ಟು ಕಡೆ ಕೆಲಸ ಮಾಡ್ತಾವಂತೆ. ಸರಿಸುಮಾರು 25-30 ಲಕ್ಷ ಜನಸಂಖ್ಯೆ ಇರೋ ಶಿಕಾಗೋ ಪಟ್ಟಣ ಅಮೇರಿಕಾದಲ್ಲಿ ಒಂದು ಮುಖ್ಯವಾದಂಥ ಸಿಟಿ. 1871ನೇ ಇಸ್ವಿ ಅಕ್ಟೋಬರ್ 8ನೇ ತಾರೀಕು ರಾತ್ರಿ ಈ ಶಿಕಾಗೋ ನಗರಕ್ಕೆ ಬೆಂಕಿ ಹತ್ತಿ ಇಡೀ ಊರು ಸರ್ವನಾಶ ಆಗ್ತದೆ, ಸುಟ್ಟು ಹೋಗ್ತದೆ. ಅದಾದ ನಂತರ ಮತ್ತೊಮ್ಮೆ ಇಡೀ ಶಿಕಾಗೋ ಪಟ್ಟಣವನ್ನು ಹೊಸ ಊರನ್ನು ಕಟ್ತಾರೆ. ಊರಿನ ಮಧ್ಯೆ ಶಿಕಾಗೋ ನದಿ ವೈ ಆಕಾರದಲ್ಲಿ ಹರಿತಾ ಇದೆ. ಈ ನದಿಯ ಅಕ್ಕಪಕ್ಕದಲ್ಲಿ ತುಂಬ ಮನೋಹರವಾದ ಗಗನಚುಂಬಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರತಿ ಕಟ್ಟಡದಲ್ಲೂ ಒಂದು ರೀತಿಯ ಹೊಸತನವನ್ನು ಮಾಡಿದ್ದಾರೆ ಅವರು. ನಿನ್ನೆ ಸಾಯಂಕಾಲ ನದಿಯಲ್ಲಿ ದೋಣಿ ವಿಹಾರದಲ್ಲಿ ನಾವು ಮಾಡಿದ ಆರ್ಕಿಟೆಕ್ಚರ್ ಟೂರು ತುಂಬ ವಿಹಂಗಮವಾಗಿತ್ತು, ಚೆನ್ನಾಗಿತ್ತು. ಈ ಶಿಕಾಗೋ ಪಟ್ಟಣ ಅಮೇರಿಕಾದ ಸಾಂಸ್ಕೃತ ನಗರಿ ಅಂತಲೇ ಹೇಳ್ಬೋದು. ಈ ಊರಲ್ಲಿ 60 ಮ್ಯೂಸಿಯಂಗಳಿದ್ದಾವೆ, 200 ಥಿಯೇಟ್ರ್ಗಳಿದ್ದಾವೆ, ಒಂದು 250 ಸಂಗೀತ ಮತ್ತು ವಾದ್ಯ ವೃಂದಗಳಿದ್ದಾವಂತೆ. ಪ್ರತಿ ವರ್ಷ 70 ಸಂಗೀತ ಮ್ಯೂಸಿಕ್ ಫೆಸ್ಟಿವಲ್ಸ್ ಆಗ್ತವೆ, 40 ಬಾರಿ ಫಿಲ್ಮ್ ಫೆಸ್ಟಿವಲ್ಸ್ ಆಗ್ತಾವಂತೆ. ತುಂಬ ಚೆನ್ನಾಗಿದೆ. ನಮ್ಮ ಮಿಲೇನಿಯಂ ಪಾರ್ಕ್ ಸ್ಟಾಪ್ ಬಂತು, ನಾವು ಇಳ್ಕೊಂಡಿದ್ವಿ. ಇದು ಶಿಕಾಗೋ ಕಲ್ಚರಲ್ ಸೆಂಟರ್. ಶಿಕಾಗೋ ಸಾಂಸ್ಕೃತಿಕ ಭವನ ಮತ್ತು ಮೇಲ್ಗಡೆ ಶಿಕಾಗೋ ಪಬ್ಲಿಕ್ ಲೈಬ್ರರಿ ಇದೆ. ಇಲ್ಲಿ ಈಗ ವಿಕ್ಟೋರಿಯಾ ಮಾರ್ಟಿನ್ ಬ್ರೀಡಿಂಗ್ ಹಿಸ್ಟರೀಸ್ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ರಸ್ತೆ ದಾಟಿಕೊಂಡು ಆ ಪಕ್ಕ ಹೋದರೆ ಮಿಲೇನಿಯಂ ಪಾರ್ಕ್, ಫೌಂಡರ್ಸ್ ಮಿಲೇನಿಯಂ ಪಾರ್ಕ್, ರಿಗ್ಲೇಸ್ ಸ್ಕ್ವೇರ್ ಅಂತಾರೆ ಇದನ್ನು. ಯಾರ್ಯಾರು ಈ ಮಿಲೇನಿಯಂ ಪಾರ್ಕನ್ನು ಸ್ಥಾಪಿಸಲಿಕ್ಕೆ ಕೆಲಸ ಮಾಡಿದ್ದಾರೆ ಅವರು ವಿವರಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಕಾರ್ಲೋಸ್ ರೋಲನ್ ಒಬ್ಬ ಆರ್ಟಿಸ್ಟ್ ಆಗಿದ್ದ, ಚಿಕಾಗೋದಲ್ಲೇ ಹುಟ್ಟಿದ್ದ, ಅವನ ಬಗ್ಗೆ ಇಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಸ್ವಲ್ಪ ಮುಂದೆ ಬಂದು ಬಲಕ್ಕೆ ತಿರುಗಿದರೆ ಪ್ರಸಿದ್ಧ ಬೀನ್ ಕಲಾಕೃತಿ ಸಿಗ್ತದೆ ನೋಡಲಿಕ್ಕೆ. ಈ ಶಿಕಾಗೋ ನಗರ ವಾಸ್ತುಶಿಲ್ಪದ ಕ್ಷೇತ್ರದಲ್ಲಿ ಒಂಥರ ಲ್ಯಾಬೊರೇಟರಿ ಇದ್ದಂಗೆ. ದಿನಾನೂ ಏನಾದರೂ ಒಂದು ಹೊಸತನ್ನು ಸೃಷ್ಟಿಸ್ತಾ ಇರ್ತದೆ. ಇಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾನೇ ಇರ್ತಾರೆ. ಇಲ್ಲಿಯ ಈ ಮಿಲೇನಿಯಂ ಪಾರ್ಕ್ನಲ್ಲಿ ಈ ಬೀನ್ ಎನ್ನುವ ಈ ಕಲಾಕೃತಿ, ಬೀನ್ ಅಂದರೆ ಬೀಜ, ಏನೋ ಒಂದು ಹೊಸ ಉತ್ಸಾಹದ ಹುರುಳಿಕಾಯಿ ಥರ ಇರುವ ಅಲಸಂದಿ ಬೀಜ ಅನ್ನೋ ಇದನ್ನು ಜನರೇ ಇಟ್ಟಿರೋ ಹೆಸರು. ಆ್ಯಕ್ಚುಲಿ ಮೊದಲು ಮೋಡದ ದ್ವಾರ, ಕ್ಲೌಡ್ ಗೇಟ್ ಅಂತ ಕರೆದಿದ್ರು, ಆದರೆ ಜನ ಇದನ್ನು ಬೀನ್ ಅಂತಲೇ ಕರೆದ್ರು. ಹೀಗಾಗಿ ಬೀನ್ ಅನ್ನೋ ಹೆಸರೇ ಉಳಿದು ಹೋಯಿತು. ಮಿಲೇನಿಯಂ ಪಾರ್ಕ್ ಮಧ್ಯೆ ಜನರ ಮನಸ್ಸಂತೋಷಕ್ಕಾಗಿಯೇ 2006ನೇ ಇಸ್ವಿಯಲ್ಲಿ ಮಾಡಿ ಇಟ್ಟಂಥ ಕೃತಿ ಇದು. ಈ ಕಲಾಕೃತಿಯ ಹೊಳೆಯುವ ಹೊರಮೈ ಪದರು ಪಾದರಸದ ದ್ರವವನ್ನು ನೆನಪಿಸ್ತದೆ.
ಹೊಳೆಯುವುದರಿಂದಾಗಿ ಸುತ್ತಲೂ ಇರುವ ಕಟ್ಟಡಗಳು, ಜನ, ಹಸಿರು ಗಿಡಗಳು ಎಲ್ಲವೂ ಇದರಲ್ಲಿ ಕನ್ನಡಿಲಿನ ಪ್ರತಿಕೃತಿಯಂತೆ ಮೋಹಕವಾಗಿ ಕಂಗೊಳಿಸ್ತವೆ. ಸುತ್ತಲೂ ನಿಂತಿರೋ ಜನರನ್ನು ಅದನ್ನು ಮುಟ್ಲಿಕ್ಕೆ ಪ್ರಚೋದಿಸ್ತದೆ, ಮುಖ ನೋಡ್ಕೊಳ್ಳಿಕ್ಕೆ ಪ್ರಭಾವಿಸ್ತದೆ, ಅದರ ಒಳಗಡೆ ಮಧ್ಯೆ ನುಸುಳುವಂತೆ ಪ್ರೇರೇಪಿಸ್ತದೆ. ಹೀಗಾಗಿ ನಿಮ್ಮ ಜೊತೆ ನಂಟು ಬೆಸೆಯುವ ಈ ಶಕ್ತಿ, ಪ್ರಭಾವ ಬೀರೋ ಶಕ್ತಿ ಈ ಬೀಜಕ್ಕಿದೆ. ಇದರ ಸೃಷ್ಟಿಕರ್ತ ಅನೀಶ್ ಕಪೂರ್ ಅನ್ನೋ ಒಬ್ಬ ಭಾರತೀಯ ಮೂಲದ ಬ್ರಿಟಿಷ್ ಕಲಾಕಾರ. ಪೂರ್ತಿಯಾಗಿ ಉಕ್ಕಿನಿಂದ ಮಾಡಿರೋ ಈ ಕಲಾಕೃತಿ 33 ಅಡಿ ಎತ್ತರ ಇದೆ, 42 ಅಡಿ ಅಗಲ, 66 ಅಡಿ ಉದ್ದ ಇದ್ದು ಇದ್ರ ತೂಕ 110 ಟನ್, ಅಂದರೆ ಒಂದು 15 ಆನೆಗಳ ತೂಕಕ್ಕೆ ಸರಿಸಮ. ಈ ಕೃತಿಗೆ ಡಿಸೈನ್ ಕಾಂಪಿಟೇಷನಲ್ಲಿ ಪ್ರಶಸ್ತಿ ಬಂತಂತೆ. ಬಹಳಷ್ಟು ಸಿನಿಮಾಗಳು 2006 ನಂತರ ಇದರ ಸುತ್ತಮುತ್ತ ಶೂಟಿಂಗ್ ಕೂಡ ಮಾಡಿದಾರಂತೆ. ಊರು ಮಧ್ಯೆ ಇರೋ ಈ ಮಿಲೇನಿಯಂ ಪಾರ್ಕ್ನಲ್ಲಿ ನೋಡ್ತಾ ಹೋದಂತೆ ತುಂಬ ವಿಶೇಷಗಳು ಕಾಣಿಸ್ತವೆ. 25 ಎಕರೆ ಪ್ರದೇಶದಲ್ಲಿ ಬಹಳಷ್ಟು ಜನರ ಮನ ಸೆಳೆಯುವಂಥ ಕಲಾಕೃತಿಗಳಿದ್ದಾವೆ, ಕಾರಂಜಿಗಳಿದ್ದಾವೆ, ಹಸಿರು ಸಿರಿ ಉದ್ಯಾನವನ ಎಲ್ಲವೂ ಇದೆ ಇಲ್ಲಿ. ದಿಸ್ ಈಸ್ ಪ್ರುಡೆನ್ಷಿಯಲ್ ಬಿಲ್ಡಿಂಗ್ ಆಫ್ ಶಿಕಾಗೋ. ಮೇಯರ್ ರಿಚರ್ಡ್ ಡ್ಯಾಲೆ ಅನ್ನೋರು ಈ ಮಿಲೇನಿಯಂ ಪಾರ್ಕನ್ನು 2004ರಲ್ಲಿ ಚಿಕಾಗೋ ಜನತೆಗೆ ಅರ್ಪಿಸ್ತಾರೆ. ಇದು ಚಿಕಾಗೋ ಬಹು ದೊಡ್ಡ ಇತಿಹಾಸ ಇದೆ. ಆಮೇಲೆ ಚಿಕಾಗೋಕ್ಕೆ ಒಂದು ವಾಸ್ತುಶಿಲ್ಪ, ಒಂದು ಕಲೆ, ಒಂದು ಸಂಸ್ಕೃತಿ ಇಲ್ಲೇನಿದೆ ಚಿಕಾಗೋದಲ್ಲಿ ಅದನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ, ಮುಂದಿನ ಜನರಿಗೆ, ಮುಂದಿನ ಜನರೇಷನ್ಗೆ ತೋರಿಸ್ಲಿಕ್ಕೆ ಈ ಮಿಲೇನಿಯಂ ಪಾರ್ಕನ್ನು ಅರ್ಪಿಸ್ತಿದ್ದೇವೆ ಅಂತ ಇಲ್ಲಿ ಬರೆದಿದ್ದಾರೆ. ಈ ಮಿಲೇನಿಯಂ ಪಾರ್ಕಲ್ಲಿ ನಾವೀಗ ಇಲ್ಲೊಂದು ಥಿಯೇಟ್ರ್ ಮುಂದೆ ನಿಂತಿದ್ದೀವಿ. ಆಂಫಿ ಥಿಯೇಟ್ರ್ ಅಂತಾರೆ. ಇದು ಚಿಕಾಗೋದಲ್ಲೇ ಅಲ್ಲ, ಅಮೇರಿಕಾದಲ್ಲೆಲ್ಲ ಬಹುದೊಡ್ಡ ಒಂದು ಥಿಯೇಟರು, ಆಂಫಿ ಥಿಯೇಟರು ಅಂತ ಪ್ರಪಂಚದಲ್ಲೇ ಹೆಸರಾಗಿದೆ. ಇಲ್ಲಿ ಬಹಳಷ್ಟು ಸಂಗೀತ ಕಾರ್ಯಕ್ರಮಗಳೆಲ್ಲ ನಡೀತಾವಂತೆ. ಇದನ್ನು ಜಾಯ್ ಪ್ರಿಜ್ಕರ್ ಪೆವಿಲಿಯನ್ ಅಂತ ಕರೀತಾರಂತೆ. ಈ ರಂಗಮಂದಿರವನ್ನು ಫ್ರ್ಯಾಂಕ್ ಗೆಹ್ರಿ ಅನ್ನೋ ಆರ್ಕಿಟೆಕ್ಟು ಡಿಸೈನ್ ಮಾಡಿದ್ದಾನೆ. ಮುಂದೆ 4,000 ಜನ ಕೂತ್ಕೋಬೋದು, ಹಿಂದೆ 10,000ಕ್ಕಿಂತ ಹೆಚ್ಚು ಜನ ನಿಂತ್ಕೋಬೋದು, ಅವರು ಆಸೀನರು ಆಗಬಹುದು. ಬಹಳ ಚೆನ್ನಾಗಿ ಧ್ವನಿವರ್ಧಕಗಳನ್ನು ಇಲ್ಲಿ ಅಳವಡಿಸಿದಾರಂತೆ. ಹೀಗಾಗಿ ವೀಕ್ಷಕರಿಗೆ ತುಂಬ ಮೋಹಕವಾಗುವಂತೆ ಎಲ್ಲ ರೀತಿ ತಾಂತ್ರಿಕವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹಯತ್ ಹೋಟೆಲ್ ಮಾಲೀಕ ಜೈ ಪ್ರಿಜ್ಕರ್ ಇದರ ಡೋನರ್, ಅವರೇ ದುಡ್ಡು ಕೊಟ್ಟಿದ್ದು ಇದಕ್ಕೆಲ್ಲ. ಮಿಲೇನಿಯಂ ಪಾರ್ಕು ತುಂಬ ದೊಡ್ಡದಿದೆ. ಕ್ರೌನ್ ಫೌಂಟೇನ್ ಇದೆ, ಗ್ಯಾಲರಿಗಳಿದ್ದಾವೆ, ಆಮೇಲೆ ಈ ಗ್ರೇಟ್ ಲಾನ್ ಹಿಂದ್ಗಡೆ ಹ್ಯಾರಿಸ್ ಥಿಯೇಟರ್ ಫಾರ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಇದೆ. ಅದೇ ನಾವು ಕ್ಲೌಡ್ ಗೇಟ್ ಪ್ಲಾಜಾ ನೋಡಿದ್ವಿ. ನಂತರ ಅಲ್ಲಿಂದ ಹೊರಳಿ ಬಲಗಡೆಗೆ ರಸ್ತೆ ಕಡೆಗೆ ಬಂದರೆ ನಮಗೆ ಮಿಲೇನಿಯಂ ಪಾರ್ಕ್ನಲ್ಲಿ ಅತ್ಯಂತ ವಿಶೇಷವಾದಂಥ ಕ್ರೌನ್ ಫೌಂಟೇನ್ ನೋಡಲಿಕ್ಕೆ ಸಿಗ್ತದೆ. ಈ ಕಿರೀಟ ಕಾರಂಜಿಯನ್ನು ಒಬ್ಬ ಸ್ಪೇನ್ ಕಲಾಕಾರ ಜೌಮ್ ಪ್ಲೆನ್ಸ್ ಅನ್ನುವರು ವಿನ್ಯಾಸಗೊಳಿಸಿದಾರಂತೆ. 50 ಅಡಿ ಎತ್ತರದ 2 ಗಾಜಿನ ಚೌಕಾಕಾರದ ಕಂಬಗಳ ಮೇಲೆ ಚಿಕಾಗೋ ಜನರನ್ನು ಬಿಂಬಿಸುವಂತೆ ಮುಖಗಳು ಕಾಣಿಸ್ಕೊಳ್ತವೆ ಮತ್ತು ಆ ಮುಖಗಳ ಬಾಯಿಯೊಳಗಿಂದ ಪಿಚಕಾರಿ ರೀತಿಯ ನೀರು ಚಿಮ್ತದೆ. ನಂತರ ಆ ಮುಖಗಳು ನಗ್ತವೆ.
2004ನೇ ಇಸ್ವಿಯಲ್ಲಿ ಈ ಕಿರೀಟ ಕಾರಂಜಿ ಪ್ರಾರಂಭ ಆದಾಗಿನಿಂದನೂ ಪ್ರತಿ ಬೇಸಿಗೆಯೊಳಗೆ ಮಕ್ಕಳು ಈ ಕಾರಂಜಿಯೊಳಗೆ ಕುಣಿದಾಡಿ ಖುಷಿ ಪಡ್ತಾ ಇದ್ದಾರೆ. ಕ್ರೌನ್ ಕುಟುಂಬದವರು ಈ ಕಾರಂಜಿಯ ನಿರ್ಮಾಣದ ಖರ್ಚನ್ನು ಭರಿಸಿದಾರಂತೆ. ಒಟ್ಟು 10 ಲಕ್ಷ LED ಲೈಟ್ ಬಲ್ಬ್ಗಳನ್ನು ಈ ಎರಡೂ ಕಂಬಗಳಲ್ಲಿ ಉಪಯೋಗಿಸಿದಾರಂತೆ. ಆ ಸ್ಕ್ರೀನ್ಗಾಗಿ ಫಿಲಿಪ್ಸ್ ಕಂಪ್ನಿಯವರು ಆ LED ಬಲ್ಬ್ಗಳನ್ನು ದೊರಕಿಸಿಕೊಟ್ಟಿದ್ದಾರಂತೆ. ಬೇರೆ ಬೇರೆ ಮುಖಗಳು ಪ್ರತಿ 5 ನಿಮಿಷಕ್ಕೊಮ್ಮೆ ಬದಲಾಗ್ತಾನೇ ಇರ್ತವೆ. ಆದರೂ ಈ ಕಾರಂಜಿಯನ್ನು ವೀಕ್ಷಿಸಿದ ಜನರ ಮನಸ್ಸಿನೊಳಗೆ ಆ ಮುಖಗಳು ಮರೆಯಾಗದಂತೆ ಉಳಿಯುವಂತೆ ಈ ಕಾರಂಜಿ ನೆನಪು ಮಾಡಿಕೊಡ್ತದೆ. ಬಹುಶಃ 2 ಕಂಬ, 2 ಕಾರಂಜಿ, 2 ಮುಖಗಳು, ಇದರ ಹಿಂದಿನ ಉದ್ದೇಶ ದ್ವಂದ್ವವನ್ನು ಅಥವಾ ಒಂದು ಮನಸ್ಸಿನ 2 ಭಾವನೆಗಳನ್ನು, ಒಂದು ಗಂಡು ಅಥವಾ ಇನ್ನೊಂದು ಹೆಣ್ಣು ಮುಖ ತೋರಿಸುವುದು ಕಲಾಕಾರನ ಉದ್ದೇಶ ಆಗಿರಬಹುದೇನೋ. ಈ 25 ಎಕರೆ ಜಾಗ ಒಂದು ರೈಲ್ವೆ ಯಾರ್ಡು. ಕೆಳಗೆ ರೈಲ್ವೆ ಹಳಿ ಇದ್ದಾವೆ, ರೈಲ್ವೆಗಳು ಅಡ್ಡಾಡ್ತಾವೆ ಕೂಡ. ಆದರೆ ಅವು ಯಾವ ಮೇಲ್ಗಡೆ ಕಾಣದಂತೆ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ತುಂಬ ಆಶ್ಚರ್ಯಕರ. ನಾವು ನ್ಯೂಯಾರ್ಕ್ ನೋಡೇ ಭಯಂಕರ ಇಂಪ್ರೆಸ್ ಆಗಿದ್ವಿ. ಬಟ್ ಶಿಕಾಗೋದಲ್ಲಿರೋ ಈ ಮಿಲೇನಿಯಂ ಪಾರ್ಕು, ಆಮೇಲೆ ಊರ ಮಧ್ಯೆ ಎಲ್ಲ ಕಡೆ ನದಿ ಹರಿತಾ ಇರೋದ್ರಿಂದ, ಎಲ್ಲ ಕಡೆ ಬ್ರಿಡ್ಜ್ ಇರೋದ್ರಿಂದ, ಊರ ಮಧ್ಯೆ ಬೋಟಿಂಗ್ ಇರೋದ್ರಿಂದ ಶಿಕಾಗೋ ನ್ಯೂಯಾರ್ಕ್ಕಿಂತ ಜಾಸ್ತಿ ನಮ್ಮನ್ನು ಸೆಳೀತು. ಮಿಲೇನಿಯಂ ಪಾರ್ಕು ಶಿಕಾಗೋ ಪಟ್ಟಣದ ಮಧ್ಯೆನೇ ಇದೆ. ಈ ಮಿಚಿಗನ್ ಮಹಾಸರೋವರ ಕೂಡ ಪಕ್ಕದಲ್ಲೇ ಇರೋದರಿಂದ ಮತ್ತು ಇನ್ನೊಂದು ಕಡೆಗೆ ಶಿಕಾಗೋ ನದಿ ಕೂಡ ಹರಿತಾ ಇರೋದ್ರಿಂದ ಇಲ್ಲಿ ಬಹಳಷ್ಟು ಆಕರ್ಷಣೆಗಳು ಕೂಡ ಇದ್ದಾವೆ ಮಿಲೇನಿಯಂ ಪಾರ್ಕ್ ಒಳಗಡೆ. ಕೆಳಗಡೆ ರೈಲ್ವೆ ಯಾರ್ಡು, ಹಳಿ ಎಲ್ಲ ಕೊಳಕಿದ್ರೂ ಕೂಡ ಅದ್ರ ಮೇಲ್ಗಡೆ ಫ್ರ್ಯಾಂಕ್ ಗೆಹ್ರಿ ಅನ್ನೋ ಒಬ್ಬ ಮಹಾನ್ ವಾಸ್ತುಶಿಲ್ಪಿ ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡ ನಂತರ ಈ ಯೋಜನೆ ತುಂಬ ಯಶಸ್ವಿಯಾಗಿ ಸುಂದರವಾಗಿ ಮೂಡಿಬಂತಂತೆ. 400 ಕೋಟಿ ರೂಪಾಯಿ ಖರ್ಚು ಮಾಡಿ 25 ಎಕರೆಯಲ್ಲಿ ಇದನ್ನು ಮಿಲೇನಿಯಂ ಪಾರ್ಕನ್ನು ಮಾಡಿದರೆ 2.5 ಕೋಟಿ ಜನ ಪ್ರತಿ ವರ್ಷ ಸಂದರ್ಶಿಸ್ತಾರಂತೆ. ಮಿಲೇನಿಯಂ ಪಾರ್ಕ್ನ ಉಸ್ತುವಾರಿನೆಲ್ಲ ಇಲ್ಲಿ ಸರ್ಕಾರದ ಸಾಂಸ್ಕೃತಿಕ ಇಲಾಖೆಯ ವಿಭಾಗದವರೇ ನೋಡ್ಕೋತಾರಂತೆ. ನಾವು ಮಿಲೇನಿಯಂ ಪಾರ್ಕ್ನಿಂದ ಹೊರಗಡೆ ಬಂದು ರಸ್ತೆ ದಾಟಿದರೆ ನಮಗೆ ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಶಿಕಾಗೋ ಎದುರುಗಡೆ ಸಿಗ್ತದೆ. ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಅಮೆರಿಕಕ್ಕೆ ಬಂದು ಭಾಷಣ ಮಾಡಿ ಇಡೀ ವಿಶ್ವಕ್ಕೆ ಭಾರತದ ಸನಾತನೆಯ ಉದಾತ್ತ ಮನೋಭಾವವನ್ನು ಪರಿಚಯ ಮಾಡಿಕೊಟ್ಟಿದ್ದು ಇಲ್ಲಿಯೇ. 1893ನೇ ಇಸ್ವಿಯೊಳಗೆ ಸೆಪ್ಟೆಂಬರ್ 11ನೇ ತಾರೀಕು ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣದ ಮೂಲಕ ಹಿಂದೂ ಸನಾತನ ಧರ್ಮದ ಉದಾತ್ತತೆ, ಭಾರತೀಯ ವೇದಾಂತ ಮತ್ತು ಯೋಗದ ಪರಿಚಯವನ್ನು ಪಾಶ್ಚಿಮಾತ್ಯ ದೇಶಗಳಿಗೆ ತಿಳಿಸ್ಕೊಡ್ತಾರೆ. ಹೀಗಾಗಿ ಭಾರತೀಯರಾದ ನಮಗೆಲ್ಲ ಸ್ವಾಮಿ ವಿವೇಕಾನಂದರು ನಡೆದಾಡಿದ ಈ ಚಿಕಾಗೋದ ರಸ್ತೆಗಳ ಬಗ್ಗೆ, ಅವರು ಭಾಷಣ ಮಾಡಿದ ಈ ಆರ್ಟ್ ಇನ್ಸ್ಟಿಟ್ಯೂಟ್ ಬಗ್ಗೆ ಒಂದು ಅವಿನಾಭಾವ ಸಂಬಂಧ ಸಹಜವೇ. ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಚಿಕಾಗೋದ ಈ ಅಸೆಂಬ್ಲಿ ಹಾಲ್ ಆ ದಿನ ಇಲ್ಲಿನ ಸಂಸತ್ನಲ್ಲಿ 6,000 ಜನ ಪ್ರಪಂಚದ ಎಲ್ಲ ಕಡೆಯಿಂದ ಬಂದ ಧರ್ಮ ಬೀರುಗಳು ವಿವೇಕಾನಂದರ ಭಾಷಣ ಕೇಳ್ತಾರೆ ಮತ್ತು ಪ್ರಭಾವಿತರಾಗ್ತಾರೆ. ಹೀಗಾಗಿ ಈ ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತದೆ. 2 ವರ್ಷಗಳ ಅವರು ಅಲ್ಲಿದ್ದ ಕಾಲದಲ್ಲಿ ಅವರು ಅನೇಕ ಉಪನ್ಯಾಸಗಳನ್ನು ಮತ್ತೆ ಏರ್ಪಡಿಸ್ತಾರೆ. ಹೀಗಾಗಿ ಈ ಸಂಸತ್ತಿನಲ್ಲಿ ಅವರು ಅನೇಕ ಬಾರಿ ತಮ್ಮ ಉಪನ್ಯಾಸಗಳನ್ನು ನೀಡ್ತಾರೆ. ಹೀಗೆ ಸ್ವಾಮಿ ವಿವೇಕಾನಂದರು ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಚಿಕಾಗೋ ಜೊತೆಗೆ ಚಿಕಾಗೋನ ಬಹಳಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಮಾತನಾಡ್ತಾರೆ. ಜಾಕ್ಸನ್ ಪಾರ್ಕಲ್ಲಿ ವುಮೆನ್ಸ್ ಬಿಲ್ಡಿಂಗಲ್ಲಿ ಭಾರತೀಯ ನಾರಿಯರ ಬಗ್ಗೆ ಮಾತಾಡ್ತಾರೆ. ಮ್ಯೂಸಿಯಂ ಆಫ್ ಸೈನ್ಸಲ್ಲಿ ಅವರು ಮಾತಾಡ್ತಾರಂತೆ. ಆಮೇಲೆ ಮೇರಿ ಹೇಲ್ ಅನ್ನೋ ಅನುಯಾಯಿ ಮನೆಗೆ ಅವರು ಭೇಟಿ ಕೊಡ್ತಾರೆ. ಹೀಗೆ ಬಹಳಷ್ಟು ಕಡೆ ಮಿಚಿಗನ್ ಮಹಾಸರೋವರದ ದಂಡೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರಂತೆ. ಬಹಳಷ್ಟು ಕಡೆಗೆ ಅನೇಕ ಸಭೆ ಸಮಾರಂಭಗಳಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ವಿಷಯ ಮಂಡನೆ ಮೂಲಕ ಬಹಳಷ್ಟು ಅನುಯಾಯಿಗಳನ್ನು
ಚಿಕಾಗೋದಲ್ಲಿ ಹೊಂದಿರ್ತಾರೆ ಅಮೇರಿಕಾದಲ್ಲಿ. ನಮ್ಮ ಸರ್ವಧರ್ಮ ಸಮ್ಮೇಳನದೊಳಗೆ ಭಾಷಣ ಮಾಡ್ತಾರೆ. ಇದು ಹೊಸ ಆರ್ಟ್ ಇನ್ಸ್ಟಿಟ್ಯೂಟು, ಪಕ್ಕಕ್ಕೆ ಹಳೆ ಬಿಲ್ಡಿಂಗ್ ಇದೆ, ಅಲ್ಲಿ ಅವರು ಮಾತನಾಡಿದ್ದವರು. ಹಿಂದಿನ ಭಾಗದಲ್ಲಿ ಹಳೆ ಕಟ್ಟಡದ ನವೀಕರಣ ಕಾರ್ಯ ನಡೆದಿದೆ. ನಾವು ಈಗ ನೋಡ್ತಾ ಇರೋದು ಹೊಸ ಕಟ್ಟಡ. ಇದು 2010ರಿಂದ ಈಚೆಗೆ ಹಿಂಭಾಗದಲ್ಲಿ ತಲೆ ಎತ್ತಿದೆ. ಒಟ್ಟು ಈ ಆರ್ಟ್ ಇನ್ಸ್ಟಿಟ್ಯೂಟಲ್ಲಿ 3 ಲಕ್ಷಕ್ಕಿಂತ ಜಾಸ್ತಿ ಕಲಾಕೃತಿಗಳನ್ನು ಇಲ್ಲಿ ಇಟ್ಟಿದ್ದಾರಂತೆ. ಅದರಲ್ಲಿ ಪೇಂಟಿಂಗ್ಸು, ವರ್ಣಚಿತ್ರಗಳಿದ್ದಾವೆ, ಶಿಲ್ಪಗಳಿದ್ದಾವೆ, ಅಮೇರಿಕಾದ ಕಲಾಕೃತಿಗಳು, ಏಷ್ಯಾದ ಕಲಾಕೃತಿಗಳು, ನವ್ಯಕಲೆ, ಹೀಗೆ ಪ್ರಪಂಚದಾದ್ಯಂತ ಕಲೆಕ್ಟ್ ಮಾಡಿರೋಂಥ ಬಹಳಷ್ಟು ವಿಶೇಷವಾದ ಕಲಾಕೃತಿಗಳು ಇದ್ದಾವೆ ಇಲ್ಲಿ. ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಚಿಕಾಗೋದವರು ಅನೇಕ ವಿಶ್ವವಿದ್ಯಾಲಯಗಳ ಜೊತೆಗೆ ಅನೇಕ ಯೋಜನೆಗಳನ್ನು ಮಾಡ್ತಾರೆ. ಅದೇ ರೀತಿ ಬಹಳಷ್ಟು ಸಂಶೋಧನೆ ಕೂಡ ನಡೀತದೆ ಇಲ್ಲಿ. ದೊಡ್ಡ ದೊಡ್ಡ ಗ್ರಂಥಾಲಯಗಳು ಇವೆ ಒಳಗಡೆ. ಹೀಗೆ 1879ರಲ್ಲಿ ಪ್ರಾರಂಭವಾದ ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಶಿಕಾಗೋ ಅತ್ಯಂತ ಪುರಾತನವಾದ ಮತ್ತು ದೊಡ್ಡ ಮ್ಯೂಸಿಯಂ, ವಸ್ತು ಸಂಗ್ರಹಾಲಯ. ವಿಶ್ವಸಂಸ್ಥೆಯವರು ಈ ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಶಿಕಾಗೋ ಮುಂದ್ಗಡೆ ರಸ್ತೆನ ಸ್ವಾಮಿ ವಿವೇಕಾನಂದ ಪಥ ಅಂತ ಹೆಸರಿಟ್ಟಿದ್ದಾರೆ. ವಿಶ್ವಸಂಸ್ಥೆ ಮುಖ್ಯಸ್ಥರಾದ ಎರಿಕ್ ಸೋಲ್ಹೇಮ್ ಅನ್ನುವರು ವಿವೇಕಾನಂದರಿಂದ ಕೇವಲ ಭಾರತ ಮಾತ್ರವಲ್ಲ, ಇಡೀ ವಿಶ್ವಕ್ಕೇ ಸ್ಫೂರ್ತಿ ಸಿಕ್ಕಿದೆ ಅಂತಲೂ ಕೂಡ ನಮೂದಿಸಿದರಂತೆ. ಸ್ವಾಮಿ ವಿವೇಕಾನಂದರಿಗೆ ಮತ್ತೊಮ್ಮೆ ನಮಸ್ಕರಿಸಿ ಆರ್ಟ್ ಇನ್ಸ್ಟಿಟ್ಯೂಟ್ನಿಂದ ಹೊರಗಡೆ ಬಂದು ವಿವೇಕಾನಂದ ಪಥದಲ್ಲಿ ಸಾಗ್ತಾ ನಾವು ಗ್ರ್ಯಾಂಟ್ ಪಾರ್ಕ್ ಕಡೆಗೆ ಹೋಗ್ತಾ ಇದ್ದೀವಿ ಈಗ.